ಅನವಶ್ಯಕ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆಯಾ? ವೆಲ್ಕಮ್ ಟು ದ 28th ವಿಡಿಯೋ ಆಫ್ ಮೈ 100-day ವಿಡಿಯೋ ಸೀರೀಸ್. ನಿಮಗೆ ಅನಿಸ್ತಿದೆಯಾ ನಿಮ್ಮ ಸುತ್ತ ಇರುವಂಥ ಜನಗಳಿಂದ, ಅವ್ರು ಮಾತಾಡುವಂಥ ಕೊಂಕು ಮಾತುಗಳಿಂದ ಅಥವಾ ಘಟನೆಗಳಿಂದ ನಿಮಗೆ ಚಿಂತೆ ಆಗ್ತಾ ಇದೆ ಅಂತ? ಇಲ್ಲ, ಹೊರಗಡೆಯಿಂದ ಆಗ್ತಿರೋವಂಥ ವಿಷಯಗಳಿಗೆ ನೀವು ಚಿಂತೆಗೊಳಗಾಗ್ತಿರಲ್ಲ. ಬಟ್ ನೀವು ಅದ್ರ ಮೇಲೆ ಫಾರ್ಮ್ ಮಾಡುವಂಥ ಒಪಿನಿಯನ್ಸು ಹಾಗೆ ಜಡ್ಜ್ಮೆಂಟ್ಗಳಿಂದ ಚಿಂತೆಗೊಳಗಾಗ್ತಿರ್ತೀರ. ಸ್ಟೋಯಿಸಿಸಮಲ್ಲಿ ಇದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಒಪಿನಿಯನ್ಸ್ನೇ ಒಂದು ಗುಡ್ಡ ಮಾಡ್ಕೊಂಡಿರ್ತೀವಂತೆ. ಅದನ್ನು ನಾವು ಕೆಳಗಿಳಿಸಿದಾಗ ತಳಹದಿಯಲ್ಲಿರುವ ಫ್ಯಾಕ್ಟನ್ನು ಮಾತ್ರ ನೋಡಿದಾಗ ಯಾವುದೇ ಚಿಂತೆಯಿಂದ ಬೇಗ ಹೊರಗೆ ಬರ್ಬೋದು ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಫೀಲ್ಡಲ್ಲಿ ಯಾರೋ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಮೂರನೇ ವ್ಯಕ್ತಿ ಬಂದು ಅವ್ರು ಚೆನ್ನಾಗಿ ಸ್ಯಾಲ್ರಿ ತೊಗೊಳ್ತಿದ್ದಾರೆ, ಅವ್ರ ಡೆಸಿಗ್ನೇಷನ್ ಹೀಗೆ ಹಾಗೆ ಅಂತ ಹೇಳಿ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ. ಅವ್ರು ಬೇಕಂತ ಹೇಳ್ತಿದ್ದಾರೋ ಅಥವಾ ಹಾಗೆ ಬಂದು ಹೇಳ್ತಿದ್ದಾರೋ ಗೊತ್ತಿಲ್ಲ. ಬಟ್ ಸಹಜವಾಗಿ ನೀವು ಒಂದು ಒಪಿನಿಯನ್ನ ಫಾರ್ಮ್ ಮಾಡ್ತೀರಾ. ಸೊ ಇವ್ರು ಯಾಕೆ ನನ್ನ ಹತ್ರನೇ ಬಂದು ಹೇಳಿದರು, ಇವ್ರು ನೋವಾಗ್ಲಿಕ್ಕಂತಲೇ ಹಿಂಗೆ ಹೇಳ್ತಿದ್ದಾರಾ, ಹಾಗೆ ಹೀಗೆ ಅಂತ ಒಂದು ಒಪಿನಿಯನ್ ಫಾರ್ಮ್ ಆಗುತ್ತೆ. ಸೊ ಅದನ್ನು ಕೆಡವಿ ತಳಹದಿಯಲ್ಲಿ ನೋಡಿದಾಗ ಯಾರೋ ಒಬ್ಬ ಚೆನ್ನಾಗಿ ಡೆಸ್ಟಿನೇಷನಲ್ಲಿ ಇದ್ದಾನೆ ಅಂದರೆ ಅವ್ನು ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಸೊ ಫ್ಯಾಕ್ಟ್ ನೋಡಿದಾಗ ನೀವು ಯಾವುದೇ ಚಿಂತೆಯಿಂದ ಬೇಗನೆ ಹೊರಗೆ ಬರ್ಬೋದು. ಇಟ್ಸ್ ವೆರಿ ಪವರ್ಫುಲ್. ಟ್ರೈ ಇಟ್.